ಹೇಗೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬಹುದು, ಇದರಿಂದ ಯಾವುದು ಹೆಲ್ತ್ ಇಶ್ಯೂಸ್ ಇರಲ್ಲ. ಇವತ್ತಿನ ದಿನಕ್ಕಂತೂ ಥೈರಾಯ್ಡ್, BP, ಶುಗರು, ಡಯಾಬಿಟಿಸ್ ಅನ್ನೋದು ಟ್ರೆಂಡಿಂಗ್ ನಲ್ಲಿರೋ ಕಾಯಿಲೆಗಳು. ಸೊ ಇದನ್ನೆಲ್ಲ ರಿವರ್ಸ್ ಮಾಡಿ ಹೆಲ್ದಿ ಆಗಿರ್ಬೇಕು ಅಂತ ಹೇಳಿದ್ರೆ ಹೆಲ್ದಿ ಪ್ರಾಡಕ್ಟ್ ಬಹಳ ಇಂಪಾರ್ಟೆಂಟ್. ಥೈರಾಯ್ಡ್ ಇಂದ ದಪ್ಪ ಆಗ್ತಿದೀವಿ, ಎಸ್, ಇದನ್ನ ತಗೊಂಡ್ರೆ ಥೈರಾಯ್ಡ್ಗೆ ಹೆಲ್ಪ್ ಆಗುತ್ತಾ? ಥೈರಾಯ್ಡ್ ಇದ್ದವರು ಖಂಡಿತವಾಗ್ಲೂ ಜೀನಿ ಸ್ಲಿಮ್ ನ ತಗೋಬಹುದು. ಥೈರಾಯ್ಡ್ ನ ರಿವರ್ಸ್ ಮಾಡ್ಬೋದು. 10 ವರ್ಷನೂ ಆಗಿರಲ್ಲ ಅನ್ಕೊಳ್ಳಿ, ಹೆಣ್ಮಕ್ಳಿಗೆ ಆಲ್ರೆಡಿ ಮೆಚೂರ್ಡ್ ಇರುತ್ತೆ. ಕೆಲವೊಬ್ರಿಗೆ PCOD ಪ್ರಾಬ್ಲಮ್ಸ್, PCOS ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. 7 ಕಪ್ ವೆಜಿಟೇಬಲ್ಸ್, 7 ಕಪ್ಸ್ ಆಫ್ ಫ್ರೂಟ್ಸ್ ನಮ್ ದೇಹಕ್ಕೆ ಡಿಫ್ರೆಂಟ್, ಎಲ್ಲಾನು ಡಿಫ್ರೆಂಟ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಡಿಫ್ರೆಂಟ್ ಕೈಂಡ್ಸ್ ನಮ್ ದೇಹಕ್ಕೆ ಆಕ್ಚುಲ್ ಆಗಿ ಹೋಗ್ಬೇಕು. ಇದೆಲ್ಲ ಮಿಕ್ಸ್ ಮಾಡಿ ನಮ್ ಜಿನಿ ಸ್ಲಿಮ್ ರೆಡಿ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಇದನ್ನ ಕೊಡೋದ್ರಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಏನಾಗುತ್ತೆ ಅದನ್ನ ಅವಾಯ್ಡ್ ಮಾಡ್ಬೋದು. ಬಿಕಾಸ್ ಆರ್ಗನ್ಸ್ ಬೇಕಾಗಿರೋ ನ್ಯೂಟ್ರಿಷನ್ ಸಿಗುತ್ತೆ. ಯಾಕಂದ್ರೆ ಬಾಡಿಗೆ ಬೇಕಾಗಿರೋದು ಎನರ್ಜಿ, ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ. ನಮ್ ದೇಹಕ್ಕೆ ಶಕ್ತಿ ಬೇಕು ಅಂತ ಹೇಳಿದ್ರೆ ಎನರ್ಜಿ ಬೇಕಿರೋದು, ಅಷ್ಟು ಕ್ಯಾಲೋರೀಸ್ ಬೇಕಿರೋದು. ಅದಾಗ್ಲೇ ನೀವು ಕಂಪ್ಲೀಟ್ ಜಿನಿ ಸ್ಲಿಮ್ ಅಲ್ಲಿ ತಗೊಂಡಿರ್ತೀರ. ವರ್ಕೌಟ್ಸ್ ಮಾಡ್ಬೇಕಾ, ವರ್ಕೌಟ್ಸ್ ಮಾಡಬಾರ್ದ, ಮಾಡ್ದೇನೆ ಸಣ್ಣ ಆಗ್ಬೋದಾ? ವರ್ಕೌಟ್ ಮಾಡ್ಲಿಲ್ಲ ಅಂದ್ರೂ ಸಣ್ಣ ಆಗ್ತೀವಿ ವಿತ್ ಡಯಟ್ ಅಂಡ್ ವಿತ್ ಜಿನಿ ಸ್ಲಿಮ್. ನಮ್ಮ ಜೊತೆ ಇದ್ದಾರೆ ಭೂಮಿಕಾ ಮೇಡಮ್ ಅವರು. ಮೇಡಮ್, ವೆಲ್ಕಮ್ ಟು ದ ಪ್ರೋಗ್ರಾಮ್. ಥ್ಯಾಂಕ್ ಯು. ನನ್ನ ಎಂಗೇಜ್ ಇಂದ ಹಿಡಿದು ವಯಸ್ಸಾಗಿರೋರ್ಗೂ ಒಂದೇ ಟೆನ್ಷನ್, ಒಬ್ಯಾಸಿಟಿ, ವೆಯ್ಟ್ ಲಾಸ್, ಹೊಟ್ಟೆ ಬೊಜ್ಜು, ಕೈಕಾಲು ದಪ್ಪ, ನಾನು ಸಣ್ಣ ಆಗಬೇಕು, ಸಖತ್ತಾಗಿ ಕಾಣಬೇಕು. ಇದಕ್ಕೆ ಜಿನಿ ಸ್ಲಿಮ್ ಅಂತ ನಂಗೆ ಒಂದು ಪ್ರಾಡಕ್ಟ್ ನೋಡಿದೆ. ಸೊ ಜಿನಿ ಸ್ಲಿಮ್ ಇಂದ ಹೇಗೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬಹುದು, ಇದರಿಂದ ಯಾವುದು ಹೆಲ್ತ್ ಇಶ್ಯೂಸ್ ಇರಲ್ಲ? ಓಕೆ, ವೆಯ್ಟ್ ಲಾಸ್ ಅಷ್ಟೇ ತಗೋಬೇಕಾ? ನೋ, ಬಿಕಾಸ್ ಏನಂದ್ರೆ ನಾವು ಪ್ರಾಡಕ್ಟ್ ಜಿನಿ ಸ್ಲಿಮ್ ಹೌದು, ಬಟ್ ಅದನ್ನ ಅಷ್ಟೇ ಕುಡ್ಕೊಂಡು ನಾನು ಬೆಳಗಿಂದ ರಾತ್ರಿವರೆಗೂ ಅದನ್ನೇ ಕುಡಿತಾ ಇರ್ತೀನಿ, ಅಷ್ಟೇ ಸಣ್ಣ ಆಗ್ಬಿಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅದ್ರ ಜೊತೆಗೆ ಏನಂತಾರೆ ಕೆಲವರು, ನಾವ್ ಆಕ್ಚುಲ್ ಆಗಿ ಹೇಳಿರೋದು ಜಿನಿ ಸ್ಲಿಮ್ ನ ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸ್ ಕುಡಿರಿ ಅಂತ. ಅದನ್ನ ನಾನು ಫ್ಯೂಚರ್ ಅಲ್ಲಿ ಹೇಳ್ತೀನಿ. ಬಟ್ ಸ್ಟಿಲ್ ಅಷ್ಟೇ ಕುಡಿದು ನಾನು ಮಧ್ಯಾಹ್ನ ಹೆವಿ ನಾನು ಏನ್ ಬೇಕಾದ್ರೆ ತಿಂತೀನಿ, ಜಂಕ್ ತಿಂತೀನಿ, ಬರ್ಗರ್ ತಿಂತೀನಿ, ಪಿಜ್ಜಾಸ್ ತಿಂತೀನಿ, ಸ್ವೀಟ್ಸ್, ಅನ್ನ ಚೆನ್ನಾಗಿ ಊಟ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಸಣ್ಣ ಆಗಲ್ಲ. ಸೊ ಜಿನಿ ಸ್ಲಿಮ್ ಜೊತೆಗೆ ಡಯಟ್ ಸ್ವಲ್ಪ ನೀವು ಚೇಂಜಸ್ ಮಾಡ್ಕೋಬೇಕು. ಬೇಸಿಕಲಿ ನಾನು ಎಷ್ಟೊಂದ್ ಕಡೆ ಹೇಳ್ತಾ ಇರ್ತೀನಿ, ಕಾರ್ಬ್ಸ್ ಹಾಗೆ ಶುಗರ್ ಇರುವಂತಹ ಫುಡ್ ನ ನಿಮ್ ಡಯಟ್ ಅಲ್ಲಿ ಕಂಪ್ಲೀಟ್ ಆಗಿ ತೆಗೆದ್ಬಿಡ್ಬೇಕು. ನಾನ್ ಸಣ್ಣ ಇರ್ಲಿ ದಪ್ಪ ಇರ್ಲಿ, ಇವತ್ತಿನ ದಿನಕ್ಕೆ ಕಾರ್ಬ್ಸ್ ಅಂಡ್ ಶುಗರ್ ನನ್ನ ದೇಹಕ್ಕೆ ಒಳ್ಳೇದಲ್ವೇ ಅಲ್ಲ. ಬಿಕಾಸ್ ಇವತ್ತಿನ ದಿನಕ್ಕೆ ನಾನು ಎಷ್ಟೇ ಹೆಲ್ದಿ ಆಗಿದ್ರು ಹೆಲ್ದಿ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಡಯಟ್ ಅಲ್ಲಿ ಚೇಂಜಸ್ ಖಂಡಿತವಾಗ್ಲೂ ಆಗ್ಬೇಕು. ಅದ್ರ ಜೊತೆಗೆ ಜಿನಿ ಸ್ಲಿಮ್ ತಗೊಳ್ಳೋದ್ರಿಂದ ಸಣ್ಣ ಆಗ್ತಾರೆ. ಅಂಡ್ ಅಷ್ಟೇ ಅಲ್ಲದೆ ಒಬೆಸಿಟಿ, ಸಣ್ಣ ಆಗ್ಬೇಕು, ಚೆನ್ನಾಗಿ ಕಾಣ್ಬೇಕು ಅನ್ನೋದಕ್ಕಿಂತ ಜಾಸ್ತಿ ಹೆಲ್ದಿ ಆಗಿರ್ಬೇಕು. ಬಿಕಾಸ್ ಇವತ್ತಿನ ದಿನಕ್ಕಂತೂ ಥೈರಾಯ್ಡ್, BP, ಶುಗರು, ಡಯಾಬಿಟಿಸ್ ಅನ್ನೋದು ಟ್ರೆಂಡಿಂಗ್ ನಲ್ಲಿರೋ ಕಾಯಿಲೆಗಳು. ನಾನು ಲಾಸ್ಟ್ ಟೈಮ್ ಹೇಳಿದೆ, ಟ್ರೆಂಡಿಂಗ್ ನಲ್ಲಿವೆ ಅವೆಲ್ಲಾನು. ಇನ್ಸ್ಟಾಗ್ರಾಮ್ ರೀಲ್ಸ್ ಹೆಂಗ್ ಟ್ರೆಂಡಿಂಗ್ ಆಗ್ತಾವೋ ಈ ಕಾಯಿಲೆಗಳು ಸಹಿತ ಹಂಗೆ ಟ್ರೆಂಡಿಂಗ್ ನಲ್ಲಿವೆ. ಸೊ ಇದನ್ನೆಲ್ಲ ರಿವರ್ಸ್ ಮಾಡಿ ಹೆಲ್ದಿ ಆಗಿರ್ಬೇಕು ಅಂತ ಹೇಳಿದ್ರೆ ಹೆಲ್ದಿ ಪ್ರಾಡಕ್ಟ್ ಬಹಳ ಇಂಪಾರ್ಟೆಂಟ್. ಇದನ್ನ ತಗೊಂಡ್ರೆ ಥೈರಾಯ್ಡ್ಗೆ ಹೆಲ್ಪ್ ಆಗುತ್ತಾ? ಖಂಡಿತವಾಗ್ಲೂ ಹೌದು, ಥೈರಾಯ್ಡ್ ಹೆಲ್ಪ್ ಆಗುತ್ತೆ. ಬಟ್ ಥೈರಾಯ್ಡ್ ಇದ್ದವರಿಗೆ, ಸ್ಪೆಷಲಿ ಥೈರಾಯ್ಡ್ ಪೇಷಂಟ್ಸ್ಗೆ ಥೈರಾಯ್ಡ್ ಬಿಟ್ಟು ಅದನ್ನ ಇದು ಜಿನಿ ಸ್ಲಿಮ್ ನ ಬಿಟ್ಟು ಎಕ್ಸ್ಟ್ರಾ ಸಪ್ಲಿಮೆಂಟ್ ನ ಹೇಳ್ತೀವಿ. ಅವ್ರು ಫಸ್ಟ್ ಆಫ್ ಆಲ್ ಬ್ಲಡ್ ರಿಪೋರ್ಟ್ ನೋಡೋದು ಇರುತ್ತೆ. ಬಿಕಾಸ್ ಥೈರಾಯ್ಡ್ ಅಂತ ಬಂದ ತಕ್ಷಣ ಅದ್ರಲ್ಲಿ ವೇರಿಯೇಷನ್ಸ್ ಇರುತ್ತೆ. ಮತ್ ಮೆಡಿಸಿನ್ಸ್ ಅಂತ ಕೊಟ್ಟಾಗ ಅವ್ರು ಥೈರೋನಾಮ್ ತಗೋತಿರ್ತಾರೋ, ಥೈರಾಕ್ಸಿನ್ ತಗೋತಿರ್ತಾರೋ, ಸೊ ಅವ್ರ ಲೆವೆಲ್ ಅವೆಲ್ಲಾನು ನೋಡೋದು ಇರುತ್ತೆ. ಬ್ಲಡ್ ರಿಪೋರ್ಟ್ ನೋಡಿ ಯಾವ್ದು ಅದ್ರ ಜೊತೆಗೆ ಆಡ್ ಆನ್ ತಗೋಬೇಕು. ಸಪ್ಲಿಮೆಂಟ್ ಅಂತ ಬಂದ್ರೆ ವೈಟಮಿನ್ C, ವೈಟಮಿನ್ D ಈ ತರದ್ ಹೇಳಿರ್ತೀನಿ. ಅಂತವ್ರಿಗೆ ಪರ್ಟಿಕ್ಯುಲರ್ ಆಗಿ ಎನಿವೇಸ್ ನೀವ್ ಇದೀರಾ ನನಗೆ ಕನೆಕ್ಟ್ ಮಾಡಕ್ಕೆ. ಸೊ ಕನ್ಸಲ್ಟೇಷನ್ ತಗೊಂಡು ಮಾಡಿ. ಥೈರಾಯ್ಡ್ ಇದ್ದವರು ಖಂಡಿತವಾಗ್ಲೂ ಜಿನಿ ಸ್ಲಿಮ್ ನ ತಗೋಬಹುದು. ಥೈರಾಯ್ಡ್ ನ ರಿವರ್ಸ್ ಮಾಡ್ಬೋದು. 10 ವರ್ಷನೂ ಆಗಿರಲ್ಲ ಅನ್ಕೊಳ್ಳಿ, ಹೆಣ್ಮಕ್ಳಿಗೆ ಆಲ್ರೆಡಿ ಮೆಚೂರ್ಡ್ ಇರುತ್ತೆ. ಕೆಲವೊಬ್ರಿಗೆ PCOD ಪ್ರಾಬ್ಲಮ್ಸ್, PCOS ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಅದಕ್ಕೆಲ್ಲ ಯೂಸ್ ಮಾಡ್ಕೋಬಹುದಾ ಹೆಣ್ಮಕ್ಳು ಸಹ? ಎಸ್, ನಾನು ಆಡ್ ಅಲ್ಲಿ ಅಂದ್ರೆ ಜಿನಿ ಸ್ಲಿಮ್ ಆಡ್ ರಿಲೀಸ್ ಮಾಡಿದಾಗ್ಲೂ ಪರ್ಟಿಕ್ಯುಲರ್ ಆಗಿ ನಾನು ಮಾತಾಡಿರೋದೇ ಹೆಣ್ಮಕ್ಳಿಗೆ. ನಿಮ್ ಮನೇಲಿ ಏನಾದ್ರು ಚಿಕ್ಕ ಹೆಣ್ಮಕ್ಳಿದಾರೆ ಅಂತ ಹೇಳಿದ್ರೆ 10 ವಯಸ್ಸು ಹೆಣ್ಮಕ್ಳಿಂದ ಕೊಡೋದಕ್ಕೆ ಶುರು ಮಾಡಿ. ಬಿಕಾಸ್ ಆಸ್ ಯು ಸೆಡ್, ಎಸ್, ಇವತ್ತಿನ ದಿನಕ್ಕೆ ಹೆಣ್ಮಕ್ಳಿಗೆ ಅರ್ಲಿ ಏಜ್ ನಲ್ಲಿ ಮೆಚೂರ್ಡ್ ಆಗೋದು ತುಂಬಾ ಕಾಮನ್ ಆಗೋಗಿದೆ. ಬಿಕಾಸ್ ಅವ್ರು ತಗೊಳ್ಳೋ ಆಹಾರ ಕಂಪ್ಲೀಟ್ಲಿ ಪ್ರಿಸರ್ವೇಟಿವ್ಸ್ ಫುಡ್, ಸ್ಟೆರಾಯ್ಡ್ಸ್ ಅಂದ್ರೆ ಫ್ರೋಸನ್ ಐಟಮ್ಸ್ ಅಂತ ಏನ್ ಯೂಸ್ ಮಾಡ್ತಾರೆ. ಅದ್ರಲ್ಲಿ ಫ್ರೋಸನ್ ಪನ್ನೀರ್ ಇಟ್ಟಿರ್ತಾರೆ. ಪನ್ನೀರ್ ಡೆಫಿನೆಟ್ಲಿ ಹೆಲ್ದಿ ಒಳ್ಳೇದೆ, ಬಟ್ ಅದು ಎಷ್ಟು ಹೆಲ್ದಿ, ಪನ್ನೀರೇ ಎಷ್ಟು ಹೆಲ್ದಿ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಫ್ರೋಸನ್ ಸುಮಾರು ಜಂಕ್ ಫುಡ್ಗಳು ಇರ್ತವೆ. ಇದೆಲ್ಲಾನು ತಗೊಳ್ಳೋದ್ರಿಂದ ಹೆಣ್ಮಕ್ಳಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಬಾಡಿನಲ್ಲಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗಿ ಆಂಡ್ರೋಜನ್ ಅನ್ನೋ ಹಾರ್ಮೋನ್ಸ್ ರಿಲೀಸ್ ಆಗಕ್ ಶುರು ಆಗುತ್ತೆ. ಆಂಡ್ರೋಜನ್ ಅನ್ನೋದು ಗಂಡಸರಲ್ಲಿ ರಿಲೀಸ್ ಆಗೋ ಹಾರ್ಮೋನ್ಸ್. ಸೊ ಇದು ಹೆಣ್ಮಕ್ಳಲ್ಲಿ ರಿಲೀಸ್ ಆದಾಗ ಅರ್ಲಿ ಏಜ್ ನಲ್ಲಿ ಮೆಚೂರ್ಡ್ ಆಗೋದು ಅಥವಾ ಪೀರಿಯಡ್ಸ್ ಇರ್ರೆಗ್ಯುಲರಿಟಿ ಆಗೋದು. ಸೊ ಅರ್ಲಿ ಏಜ್ ನಲ್ಲಿ ಮೆಚೂರ್ಡ್ ಆಗ್ತಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದ್ ಸರ್ಟನ್ ಪಾಯಿಂಟ್ ನಂತರ ಇರೋ ಸುಮಾರು ಕ್ಲೈಂಟ್ಸ್ ಗೆ ಒಂದು ಸರ್ಟನ್ ಪಾಯಿಂಟ್ ಆದ ತಕ್ಷಣ PCOD ಪ್ರಾಬ್ಲಮ್ಸ್ ಶುರು ಆಗ್ತವೆ. ಸೊ ಈ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಥವಾ ದೊಡ್ಡವ್ರು ಆಗಿದ್ರು ಬರೀ ಚಿಕ್ಕ ಮಕ್ಳಿಂದಾನೆ ಅಂತ ಹೇಳ್ತಲ್ಲ, ಹೆಣ್ಮಕ್ಳಿಗೆ ಇದನ್ನ ತಗೊಳ್ಳೋದ್ರಿಂದ
ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿದೆ ಕವರ್ ಮಾಡ್ಬೋದು. ಬಿಕಾಸ್ ಬೇಸಿಕಲಿ ಜೀನಿ ಸ್ಲಿಮ್ ಅಂತ ಬಂದಾಗ ಅದರಲ್ಲಿರೋ ಪ್ರಾಡಕ್ಟ್ಸ್ ಏನು, ರಾಗಿ, ಜೋಳ, ನವಣೆ, ಕೊರ್ಲೆ, ಹೈ ರಿಚ್ ಪ್ರೋಟೀನ್. ಹೈ ರಿಚ್ ಅಂತ ನಾ ಹೇಳೋದಿಲ್ಲ, ಬಿಕಾಸ್ ನಮ್ ದೇಹಕ್ಕೆ ಎಷ್ಟು ಬೇಕು ಪ್ರೋಟೀನ್ ಅದಂತೂ ಅದಕ್ಕಿಂತ ಕಮ್ಮಿನೇ ಇದೆ. ಒಂದ್ ದಿನಕ್ಕೆ ನಾವೇನ್ ಪ್ರೋಟೀನ್ ತಗೋಬೇಕು ಖಂಡಿತವಾಗ್ಲೂ ಅಷ್ಟು ಪರ್ಸೆಂಟ್ ಅಂತೂ ಇಲ್ಲ. ಒಂದ್ ಸ್ಪೂನ್ ಜೀನಿ ಬೆಳಿಗ್ಗೆ, ಒಂದ್ ಸ್ಪೂನ್ ಸಂಜೆ ತಗೊಳ್ಳಿ ಅಂತ ಹೇಳಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 15 grams ಖಂಡಿತವಾಗ್ಲೂ ಬರಲ್ಲ. ಖಂಡಿತವಾಗ್ಲೂ ಇಲ್ಲ. ಒಂದ್ ಸ್ಪೂನ್ ಅಲ್ಲಿ ನೀವ್ ಏನ್ ಮಹಾ ಪ್ರೋಟೀನ್ ನಮ್ ದೇಹಕ್ಕೆ ಹೋಗುತ್ತೆ. ಸೊ ಹೈ ಎಕ್ಸ್ಟ್ರಾ ಪ್ರೋಟೀನ್ ತಗೊಳ್ಳಬೇಕು. ಎಸ್. ಸೊ ಯಾರಾದ್ರೂ ಸಿಕ್ಕಾಪಟ್ಟೆ ಪ್ರೋಟೀನ್ ನಾನು ಇದ್ರಲ್ಲೇ ಜೀನಿ ಸ್ಲಿಮ್ ಅಲ್ಲಿ ತಗೊಂಡ್ಬಿಡ್ತೀನಿ ಅಂದ್ರೆ ರಾಂಗ್. ನೋ, ಬಿಕಾಸ್ ನಾವ್ ಬೆಳಗ್ಗೆ 1 glass, ಸಂಜೆ 1 glass ಅಷ್ಟೇ ಗಂಜಿ ಮಾಡ್ಕೊಂಡ್ ಕುಡಿ ಅಂತ ಹೇಳಿರ್ತೇನೆ. ಇದರ್ನಲ್ಲಿ ನನ್ಗೆ ಹೈ ರಿಚ್ ಪ್ರೋಟೀನ್ ಬಂದ್ಬಿಡ್ತು, ನನ್ ಎಕ್ಸಸ್ ಪ್ರೋಟೀನ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಖಂಡಿತ ರಾಂಗ್. ಏನೆಲ್ಲ ಆಡ್ ಮಾಡ್ಕೋಬೇಕು ನಾವು? ನಾನ್ ವೆಜಿಟೇರಿಯನ್ಸ್ ಆದ್ರೆ ಇವತ್ತಿನ ದಿನಕ್ಕೆ ಎಗೇನ್ ನಾನ್ ವೆಜ್ ಅಂತ ಬಂದ್ರೆ ಇಂಜೆಕ್ಷನ್ ಹಾಕಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಸ್, ಇಲ್ಲ, ಬಾಯ್ಲರ್ ಕೋಳಿ ತಿಂದ್ರೆ ದಪ್ಪ ಆಗಲ್ಲ, ರೈಸ್ ತಿಂದ್ರೆ ದಪ್ಪ ಆಗ್ತಾರೆ. ಕೋಳಿ ತಿಂದ್ರೆ ದಪ್ಪ ಆಗೋದು ರಾಂಗ್. ಹೆಲ್ತ್ ಇಶ್ಯೂಸ್ ಬರ್ಬೋದು ಬಿಕಾಸ್ ಆಫ್ ದ ಸ್ಟೆರಾಯ್ಡ್ಸ್ ಅದಕ್ಕೆ ಇಂಜೆಕ್ಟ್ ಮಾಡಿರೋದ್ರಿಂದ. ದಪ್ಪ ನಾನ್ ವೆಜ್, ಮಟನ್, ಚಿಕನ್, ಫಿಶ್ ಇದನ್ನ ತಿಂದು ದಪ್ಪ ಆಗ್ತೀನಿ ಅಂದ್ರೆ ರಾಂಗ್. ಅದ್ರಲ್ಲಿರೋ ಚಿಕನ್ ಬಿರಿಯಾನಿ ತಿಂದೆ ನಾನು, ಅಯ್ಯೋ ಚಿಕನ್ ತಿಂತಾ ಇದೀನಪ್ಪ ದಪ್ಪ ಆಗ್ತೀನಿ ಅಂತಾರೆ. ಇಲ್ಲ, ಚಿಕನ್ ತಿಂದ್ರೆ ದಪ್ಪ ಆಗಲ್ಲ, ರೈಸ್ ತಿಂದ್ರೆ ದಪ್ಪ ಆಗ್ತಾರೆ. ಸೊ ಹಾಗಾಗಿ ಪ್ರೋಟೀನ್ ಅದ್ರಲ್ಲಿ ಹೋಗುತ್ತೆ. ಸ್ಪ್ರೌಟ್ಸ್ ನೀವು ಪ್ರತಿ ದಿನಕ್ಕೂ ಹೆಂಗೆ ಅಂದ್ರೆ 7 cup ವೆಜಿಟೇಬಲ್ಸ್, 7 cups ಆಫ್ ಫ್ರೂಟ್ಸ್ ನಮ್ ದೇಹಕ್ಕೆ ಡಿಫ್ರೆಂಟ್, ಎಲ್ಲಾನು ಡಿಫ್ರೆಂಟ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಡಿಫ್ರೆಂಟ್ ಕೈಂಡ್ಸ್ ನಮ್ ದೇಹಕ್ಕೆ ಆಕ್ಚುಲ್ ಆಗಿ ಹೋಗ್ಬೇಕು. ಇದಿಷ್ಟು ನಾವು ತಗೋತೀವ? ಇಲ್ಲ. ಇದೆಲ್ಲ ಮಿಕ್ಸ್ ಮಾಡಿ ನಮ್ ಜೀನಿ ಸ್ಲಿಮ್ ರೆಡಿ ಆಗಿರೋದ್ರಿಂದ, ಹೆಣ್ಮಕ್ಳಿಗೆ ಇದನ್ನ ಕೊಡೋದ್ರಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಏನಾಗುತ್ತೆ ಅದನ್ನ ಅವಾಯ್ಡ್ ಮಾಡ್ಬೋದು. ಬಿಕಾಸ್ ಆರ್ಗನ್ಸ್ ಬೇಕಾಗಿರೋ ನ್ಯೂಟ್ರಿಷನ್ ಸಿಗುತ್ತೆ. ನನ್ನ ಓವೇರೀಸ್, ನನ್ನ ನ್ಯೂಟ್ರಲ್ಸ್ ಏನ್ ಪ್ರಾಪರ್ ನ್ಯೂಟ್ರಿಷನ್ ಬೇಕು ಅದಷ್ಟು ಕವರೇಜ್ ಆಗಿ ವಿತ್ ದಿಸ್ ಹೆಲ್ದಿ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ಅಂಡ್ ಅರ್ಲಿ ಏಜ್ ನಲ್ಲಿ ಹೆಣ್ಮಕ್ಳು ಮೆಚ್ಯೂರ್ಡ್ ಆಗೋದನ್ನ ನಿಲ್ಲಿಸಬಹುದು. ಬ್ರೇಕ್ಫಾಸ್ಟ್ ಮುಂಚೆ ಒಂದು ಟ್ಯಾಬ್ಲೆಟ್ ತಗೋಬೇಕು, ಬ್ರೇಕ್ಫಾಸ್ಟ್ ಆದ್ಮೇಲೆ ಟ್ಯಾಬ್ಲೆಟ್ ಬರೋ, ಅವ್ರಿಗೆ ಹೇಗೆ ಸಜೆಸ್ಟ್ ಮಾಡ್ತೀರಾ ಈ ಜೀನಿ ಸ್ಲಿಮ್ ತಗೊಂಡು? ಖಂಡಿತವಾಗ್ಲೂ ತಗೋಬಹುದು. ಏನ್ ಮೆಡಿಕೇಶನ್ ನಾನು ಆಗ್ಲೇ ಅದೇ ಹೇಳಿದ್ದು, ಪರ್ಟಿಕ್ಯುಲರ್ ಆಗಿ ಏನ್ ಕಾಯಿಲೆಗೆ ನೀವು ಮೆಡಿಸಿನ್ ತಗೋತಾ ಇರೋ ಇಂಪಾರ್ಟೆಂಟ್. ಕೆಲವರು ಗ್ಯಾಸ್ಟ್ರೈಟಿಸ್ ಅಂತ ಹೇಳಿ ಎನಿ ಮೆಡಿಕೇಶನ್ಸ್ ತಗೊಳ್ಳುವಾಗ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಬಿಫೋರ್ ಗ್ಯಾಸ್ಟ್ರಿಕ್ ಅಂತ ಮಾತ್ರೆ ಕೊಟ್ಟಿರ್ತಾರೆ. ಎಸ್, ಖಾಲಿ ಹೊಟ್ಟೆನೆಲ್ಲ ಮಾತ್ರೆ ತಗೊಂಡು ಆಮೇಲೆ ಜೀನಿ ಸ್ಲಿಮ್ ಕುಡಿಬಹುದು. ಓಕೆ ಮ್ಯಾಮ್. ಇನ್ ಸ್ವಲ್ಪ ಜನ ಹೇಳ್ತಾರೆ ನನಗೆ ಇದನ್ನ 1 glass ತಗೋತೀವಿ ಮಾರ್ನಿಂಗ್ ಅಟ್ ಲೈಕ್ ಬ್ರೇಕ್ಫಾಸ್ಟ್ ಟೈಮ್ 9 o'clock ಇರುತ್ತೆ, 9 o'clock ತಗೊಂಡ್ಬಿಡ್ತೀನಿ. 2 hours ಆದ್ಮೇಲೆ ಹಸ್ವಾಗುತ್ತೆ, ನಮ್ಗೆ ತೀರಾ ಹಸ್ವಾಗುತ್ತೆ, ತೀರಾ ಸುಸ್ತಾಗುತ್ತೆ, ನಾನು ಏನ್ ಮಾಡ್ಲಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಜೀನಿ ಸ್ಲಿಮ್ ನ ನೀವು ಹಂಗ ಕುಡಿದು ಹಸ್ವಾಗ್ತಿದೆ ಅಂದ್ರೆ ನೀವು ಕರೆಕ್ಟ್ ಪೋರ್ಷನ್ ಆಫ್ ಜೀನಿ ಸ್ಲಿಮ್ ನ ಕುಡಿತಾ ಇಲ್ಲ. ಸೊ 1 glass ಕುಡಿತಿದ್ರೆ ಅದನ್ನ 1.5 ಅಥವಾ 2 glass ಇನ್ಕ್ರೀಸ್ ಮಾಡಿ ಬ್ಯಾಲೆನ್ಸ್ ಆಗುತ್ತೆ ಖಂಡಿತವಾಗ್ಲು. ಬಿಕಾಸ್ ನಾನು ಅಷ್ಟೇ ಬೆಳಗ್ಗೆ ಬರೀ ಜೀನಿ ಸ್ಲಿಮ್ ಕುಡಿದು ಬಂದಿದ್ದು, ಇಲ್ಲಿವರೆಗೂ ನಂಗೆ ಹಸ್ವಿಲ್ಲ. ಸೊ ಆಗಲ್ಲ. ಸೊ ಇನ್ ಕೇಸ್ ಹಸ್ವಾಗ್ತಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಅದು ಮೈಂಡ್ ಸೆಟ್. ನಂಗೆ ಹಸ್ವಾಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್. ಯಾಕಂದ್ರೆ ಬಾಡಿಗೆ ಬೇಕಾಗಿರೋದು ಎನರ್ಜಿ, ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ. ನನ್ ದೇಹಕ್ಕೆ ಶಕ್ತಿ ಬೇಕು ಅಂತ ಹೇಳಿದ್ರೆ ಎನರ್ಜಿ ಬೇಕಿರೋದು, ಅಷ್ಟು ಕ್ಯಾಲೋರೀಸ್ ಬೇಕಿರೋದು. ಅದಾಗ್ಲೇ ನೀವು ಕಂಪ್ಲೀಟ್ ಜೀನಿ ಸ್ಲಿಮ್ ಅಲ್ಲಿ ತಗೊಂಡಿರ್ತೀರ. ಆಗದೆ ಇದ್ರು 2 glass ಇನ್ಕ್ರೀಸ್ ಮಾಡಿ. ಅದನ್ನ ಬಿಟ್ಟು ಮತ್ ಇನ್ನೂ ಹಸ್ವಾಗ್ತಾ ಇದೆ ಅಂತ ಹೇಳಿದ್ರೆ ಹೆಲ್ದಿ ಫುಡ್ ತಗೊಳ್ಳಿ, ಫ್ರೂಟ್ಸ್ ತಗೊಳ್ಳಿ, ಸೌತೆಕಾಯಿಗಳು ತಗೊಳ್ಳಿ, ಡ್ರೈ ಫ್ರೂಟ್ಸ್ ತಿನ್ನಿ. ವೇಟ್ ಇನ್ಕ್ರೀಸ್ ಆಗೋದಿಲ್ಲ. ಗುಡ್ ಕ್ಯಾಲೋರೀಸ್, ಗುಡ್ ಫ್ಯಾಟ್, ಗುಡ್ ಕಾರ್ಬ್ಸ್, ಗುಡ್ ಶುಗರ್ ದೇಹಕ್ಕೆ ಹೋದಂಗೆ. ಓಕೆ, ನಾವು ಹೇಗೆ ಅಂದ್ರೆ ಲೈಕ್ ವಾಟ್ ವಿ ಟೇಕ್, ಕ್ಯಾಲರೀಸ್ ಎಷ್ಟು ನಾವು ಇಂಟೇಕ್ ಮಾಡ್ತೀವಿ ಅಷ್ಟು ಬರ್ನ್ ಆದ್ರೆ ಇಟ್ ವಿಲ್ ಬ್ಯಾಲೆನ್ಸ್ ಅಂತನಾ ಈ ಕಾನ್ಸೆಪ್ಟು ಇರುತ್ತೆ ಸ್ವಲ್ಪ ಜನಕ್ಕೆ. ಸೊ ವಾಟ್ ಇಸ್ ದಟ್ ಕಾನ್ಸೆಪ್ಟ್? ಗುಡ್ ಕ್ಯಾಲೋರೀಸ್ ನೀವು ಎಷ್ಟೇ ದೇಹಕ್ಕೆ ತಗೊಂಡ್ರು ಇಟ್ಸ್ ವೆರಿ ಗುಡ್. ಬ್ಯಾಡ್ ಕ್ಯಾಲೋರೀಸ್ ನೀವು ಎಷ್ಟೇ ಕಮ್ಮಿ ತಗೊಂಡ್ರು ಇಟ್ಸ್ ಬ್ಯಾಡ್. ಲೈಕ್ ಈ ಜೀನಿ ಸ್ಲಿಮ್ ಇಂದ ಇಂಟರ್ನಲ್ ಫ್ಯಾಟ್, ಇಂಟರ್ನಲ್ ಕೊಲೆಸ್ಟ್ರಾಲ್ ಎಲ್ಲ ಇರುತ್ತಲ್ಲ, ಅದು ಬರ್ನ್ ಆಗುತ್ತಾ? ಒನ್ ಪೋರ್ಷನ್ ನಲ್ಲಿ ಎಸ್ ಬರ್ನ್ ಆಗಕ್ ಶುರು ಆಗುತ್ತೆ. ಬಟ್ ನೀವು ಅದ್ರ ಜೊತೆಗೆ ಏನ್ ಆಹಾರ ತಗೋತಾ ಇದೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾನು ಬರೀ ಜೀನಿ ಸ್ಲಿಮ್, ನಾನು ಆಗ್ಲೇ ಹೇಳ್ದಂಗೆ ಜೀನಿ ಸ್ಲಿಮ್ ತಗೋತಾ ಇದೀನಿ, ಬಟ್ ಅದ್ರ ಜೊತೆಗೆ ನಾನು ಅನ್ವಾಂಟೆಡ್ ಫುಡ್ ತಗೋತಿದೀನಿ ಅಂದ್ರೆ ಖಂಡಿತವಾಗ್ಲೂ ವರ್ಕ್ ಆಗಲ್ಲ. ಹೆಂಗೆ ಅಂದ್ರೆ ಜ್ವರ ಬಂದಿದೆ ನನ್ಗೆ, ನಾನು ಡೋಲೋ 650 ಮಾತ್ರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿ ಕೊಟ್ಟಿರ್ತಾರೆ. ನಾನ್ ಮಾತ್ರೆ ಹಾಕೋತೀನಿ, ಬಟ್ ಸ್ಟಿಲ್ ಹೋಗಿ ಮಳೆಲ್ ನೆನಿತಾ ನಿಂತಿರ್ತೀನಿ ಅಂದ್ರೆ ಯಾವ ಜ್ವರನೂ ಕಮ್ಮಿ ಆಗಲ್ಲ. ಸೇಮ್ ಆಸ್ ಇಟ್. ನಾನು ಜೀನಿ ಸ್ಲಿಮ್ ಕುಡಿತೀನಿ, ನಾನು ಮಿಕ್ಕಿದೆಲ್ಲಾನು ತಿಂತೀನಿ ಅಂದ್ರೆ ಇಲ್ಲ. ಸೊ ಜೀನಿ ಸ್ಲಿಮ್ ಜೊತೆಗೆ ಬೇಸಿಕ್ ಡಯಟ್ ಅನ್ನ ನೀವು ಫಾಲೋ ಮಾಡೋದು ಕಂಪಲ್ಸರಿಲಿ. ಎಸ್, ಬೇಸಿಕ್ ಡಯಟ್ ಅಂತಂದ್ರೆ ಕಾರ್ಬ್ಸ್ ಅಂಡ್ ಶುಗರ್ ಇರುವಂತಹ ಫುಡ್ ಅನ್ನ ಕಡೌನ್ ಮಾಡಿ. ತಿಂಗಳಿಗೆ ಮಿನಿಮಮ್ ಅಟ್ಲೀಸ್ಟ್ 4 ರಿಂದ 5 kg ಸಣ್ಣ ಆಗ್ತೀರಾ ಬರೀ ಕಾರ್ಬ್ಸ್ ಮತ್ತೆ ಶುಗರ್ ಇರೋ ಫುಡ್ ಅನ್ನ ಕಡೌನ್ ಮಾಡಿದ್ರೆ. ಇದನ್ನ ಮೀರಿನ ಓವರ್ ವೇಟ್ ಇದ್ದವರು ನಾನು ಏನಾದ್ರು ಮಾಡ್ಬೇಕು ಹೇಗೆ ಅಂತ ಹೇಳಿದ್ರೆ ಅವ್ರನ್ನ ಪರ್ಸನಲಿ ನಾನು ಡೆಫಿನೆಟ್ಲಿ ಮಾತಾಡ್ಬೇಕು. ಕೋಚಿಂಗ್ ಎಲ್ಲ ಅದು ಡಿಫ್ರೆಂಟ್ ಇರುತ್ತೆ. ಓಕೆ ಮ್ಯಾಮ್. ಲೈಕ್ ಮಾರ್ನಿಂಗ್ ಅದೇ ಬ್ರೇಕ್ಫಾಸ್ಟ್ ಟೈಮ್ಗೆ ಪ್ರಿಫರ್ ಮಾಡ್ತೀವಿ ಜೀನಿ ಸ್ಲಿಮ್ನ. ಸೊ ಟೈಮ್ ಗ್ಯಾಪ್ ಎಷ್ಟಿರಬೇಕು? ಲೈಕ್ ಒಬ್ಬೊಬ್ರು ಕನ್ಫ್ಯೂಷನ್ ಇರುತ್ತಲ್ಲ, ಈ ಟೈಮ್ಗೆ ಇಷ್ಟು ತಗೋಬೇಕು, ಈ ಟೈಮ್ ಆದ್ಮೇಲೆ ಟೈಮ್ ಗ್ಯಾಪ್ ಎಷ್ಟು ವೇರಿ? ನಥಿಂಗ್. ನಾನು ಎಲ್ರಿಗೂ ಹೇಳೋದು ಒಂದೇ,
ಹಸುವು ಆದ್ರೆ ಮಾತ್ರ ಊಟ ಮಾಡಿ, ಇಲ್ಲ ಅಂದ್ರೆ ಊಟ ಮಾಡಕ್ಕೆ ಹೋಗ್ಬಿಡಿ, ಪರವಾಗಿಲ್ಲ. ಹೊಟ್ಟೆ ಕಂಪ್ಲೀಟ್ಲಿ ಖಾಲಿನೂ ಇಡಬಾರ್ದು. ವೆರಿ ಗುಡ್. ಖಾಲಿ ಎಷ್ಟು ಇಡ್ತಿರೋ ಅಷ್ಟು ದೇಹ ಒಳ್ಳೇದು. ವರ್ಕೌಟ್ಸ್ ಮಾಡ್ಬೇಕಾ, ವರ್ಕೌಟ್ಸ್ ಮಾಡಬಾರ್ದಾ, ಮಾಡ್ದೇನೆ ಸಣ್ಣ ಆಗ್ಬೋದಾ, ಒಂದೇ ತಿಂಗಳಲ್ಲಿ ತೂಕ ಇಳಿಸ್ಕೊಂಡ್ಬಿಡ್ಬೋದಾ ನಾನು? ಮ್ಯಾಕ್ಸಿಮಮ್ ಒಂದು 25 ವರ್ಷದ ಒಂದು ಲೇಡಿ ಅಥವಾ ಮೆನ್ ಅಂತ ಇಟ್ಕೊಂಡ್ರೆ 25 ವರ್ಷ ಕಷ್ಟಪಟ್ಟು ದಪ್ಪ ಆಗಿದ್ದೀರಾ, ಒಂದ್ ತಿಂಗಳಲ್ಲಿ ನಾನು ಸಣ್ಣ ಆಗು ಅಂತ ಹೇಳಿದ್ರೆ ಯಾವ ನ್ಯಾಯ ಅದು? ಅಟ್ಲೀಸ್ಟ್ ಬೇಸಿಕ್ ಒಂದ್ ಟೈಮ್ ಪೀರಿಯಡ್ ಬೇಕು. ಬೇಸಿಕ್ 3-4 ಕಿಲೋಸ್ ಎಸ್ ವಿತ್ ಡಯಟ್, ಮತ್ ನೀವ್ ಏನ್ ಡಯಟ್ ಮಾಡ್ತಿದ್ದೀರಾ ಅನ್ನೋದು ಪ್ರಾಪರ್ ಇದಾಗತ್ತೆ. ನಾನ್ ಹೇಳಿರೋದು ಬೇಸಿಕ್ ಕಾರ್ಬ್ಸ್ ಅಂಡ್ ಶುಗರ್ ಕಡೌನ್ ಮಾಡಿ ಅನ್ನೋ ಅಷ್ಟೇದು. ಕರೆಕ್ಟ್ ಆಗಿ ಪ್ರಾಪರ್ ಡಯಟ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತಿಂಗಳಿಗೆ ವಿತ್ ಜಿನಿ ಸ್ಲಿಮ್ ವಿತ್ ಡಯಟ್ ವಿತ್ ವರ್ಕೌಟ್ ನೀವು ಆಲ್ಮೋಸ್ಟ್ 5 to 6 kgs ಕಮ್ಮಿ ಆಗ್ಬೋದು ಖಂಡಿತವಾಗ್ಲು. ವರ್ಕೌಟ್ ಮಾಡ್ಲಿಲ್ಲ ಅಂದ್ರೂ ಸಣ್ಣ ಆಗ್ತೀವಿ ವಿತ್ ಡಯಟ್ ಅಂಡ್ ವಿತ್ ಜಿನಿ ಸ್ಲಿಮ್. ವರ್ಕೌಟ್ ಮಾಡ್ಬೇಕಾ? ಎಸ್. ವರ್ಕೌಟ್ ಮಾಡೋದ್ರಿಂದ ಫಸ್ಟ್ ಆಫ್ ಆಲ್ ನಮ್ ಬ್ರೈನ್ ಫಂಕ್ಷನಿಂಗ್ ಚೆನ್ನಾಗುತ್ತೆ. ಸೊ ಮೆಂಟಲಿ ತುಂಬಾ ಪೀಸ್ಫುಲ್ ಆಗಿರುತ್ತೆ. ಮೆಡಿಟೇಷನ್ ಅಂತೂ ಯಾರು ಮಾಡಲ್ಲ. ಸೊ ವರ್ಕೌಟ್ ಮಾಡುವಾಗ ನಮ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ಸ್ ಆ ವರ್ಕೌಟ್ ಅಲ್ಲಿ ಇರುತ್ತೆ. ವಾಕಿಂಗ್ ಹೋದಾಗ, ಎಕ್ಸರ್ಸೈಸ್ ಮಾಡುವಾಗ. ಸೊ ಇಂಡೈರೆಕ್ಟ್ ಮೆಡಿಟೇಷನ್ ವೆರಿ ಗುಡ್. ಲೈಕ್ ವರ್ಕೌಟ್ ಮಾಡ್ತೀರಾ ಅಂತ ಹೇಳಿದ್ರೆ ವೆರಿ ಗುಡ್. ಕೆಲವು ಟೈಮ್ ಇರಲ್ಲ, ನಂಗೆ ವರ್ಕೌಟ್ ಮಾಡಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು half an hour ನಿಮ್ದು ಪ್ರಾಪರ್ ಡಯಟ್ ಇದ್ರೆ ನಾನು ವರ್ಕೌಟ್ ನ ರೆಕಮೆಂಡ್ ಮಾಡಲ್ಲ. ಬರೇ ಬೇಸಿಕ್ ಡಯಟ್ ಅಲ್ಲಿ ಮಾಡ್ತಿದ್ದೀರಾ ಜಿನಿ ಸ್ಲಿಮ್ ತಗೊಂಡು ಅಂತ ಹೇಳಿದ್ರೆ ಎಸ್ ಒಂದು half an hour ಆದ್ರೂ ಎನಿ ಎಕ್ಸರ್ಸೈಸ್ ಅಥವಾ ಎನಿ ವರ್ಕೌಟ್ ಅಥವಾ ವಾಕಿಂಗ್ ಆದ್ರೂ ಮಾಡಿ. ಬೆಡ್ ಟೈಮ್ ಅಂಡ್ ಮೀಲ್ ಟೈಮ್ ಎಷ್ಟು ಗ್ಯಾಪ್ ಕೊಡ್ಬೇಕಾಗುತ್ತೆ? ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ನಾನು ಇದನ್ನ ಒಂದು ಗ್ಲಾಸ್ ಕುಡಿದ್ಬಿಟ್ಟೆ, ಒಂದು 15 ನಿಮಿಷ ವಾಕಿಂಗ್ ಮಾಡಿದೆ, ಮಲ್ಕೊಂಡ್ಬಿಟ್ಟೆ. ಜಿನಿ ಸ್ಲಿಮ್ ತಗೊಂಡಾಗ ಎಸ್ ಫೈನ್. ಜಿನಿ ಸ್ಲಿಮ್ ತಗೊಂಡು ನೀವು 10 ನಿಮಿಷ ಬೇಡ, ಒಂದ್ ಅರ್ಧ ಗಂಟೆ ವಾಕಿಂಗ್ ಮಾಡಿ ಮಲ್ಕೊಳ್ಳಿ. ಬೇರೆ ಊಟ ಮಾಡಿದಾಗ ಎಸ್, ಬಿಕಾಸ್ ನಮ್ ಜಿನಿ ಸ್ಲಿಮ್ ತಗೊಂಡಾಗ ನಿಮ್ಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದೇನು ಇಲ್ಲ, ಡೈಜೆಷನ್ ಇನ್ನೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂದ್ ಗ್ಲಾಸ್ ಗಂಜಿ ಕುಡಿದು ನೀವು ಒಂದು 10 ನಿಮಿಷ 15 ನಿಮಿಷ ವಾಕಿಂಗ್ ಮಾಡಿ ಮಲ್ಕೋತೀವಿ ಅಂದ್ರೆ ಆರಾಮ್ಸೆ ಮಾಡಿ, ಪರವಾಗಿಲ್ಲ. ಬಟ್ ಊಟ ಮಾಡ್ತೀರಿ ಅಂತ ಹೇಳಿದ್ರೆ ಊಟ ಬೇಡ ಅಂತ ಹೇಳ್ತೀವಿ ನಾವು, ಜಿನಿ ಸ್ಲಿಮ್ ಸಾಕು ಅಂತ ಹೇಳ್ತೀವಿ. ಇದನ್ನ ಬಿಟ್ಟು ನಾನು ಇಲ್ಲ ಊಟ ಮಾಡ್ತೀನಿ ಅಂದ್ರೆ ಫಸ್ಟ್ ಆಫ್ ಆಲ್ weight loss ಆಗೋದು ಸ್ವಲ್ಪ ಡಿಲೇ ಆಗುತ್ತೆ ಅಥವಾ ಆಗದೇನೂ ಇರ್ಬೋದು. ಸೊ ಬರೀ ಜಿನಿ ಸ್ಲಿಮ್ ಕುಡಿದು ಮಲ್ಕೊಳ್ಳಿ. ಊಟ ಮಾಡೋರಿಗೆ ಏನ್ ಹೇಳ್ತೀನಿ, ಅಟ್ಲೀಸ್ಟ್ 2 hours ಗ್ಯಾಪ್ ಮಲ್ಕೊಳಕ್ ಮುಂಚೆ ಅಂತ ಹೇಳಿರ್ತೀನಿ. ಜಿನಿ ಸ್ಲಿಮ್ ಯೂಸ್ ಮಾಡ್ತಾ ಇರ್ತೀನಿ. ಐಡಿಯಲ್ weight ಬರುತ್ತೆ ನಂದು. ಐಡಿಯಲ್ weight ಬಂದ್ಮೇಲೆ ನಾನು ಡ್ರಾಪ್ ಔಟ್ ಆದ್ರೆ ಏನಾದ್ರು ಎಕ್ಸ್ಟರ್ನಲ್ ನಾನು weight ಗೇನ್ ಆಗ್ತೀನ, ಅವ್ರ ಬ್ಯಾಲೆನ್ಸ್ ಆಗುತ್ತಾ, ಇಲ್ಲ ತಗೊಳ್ತಾನೆ ಇರ್ಬೇಕಾ ನಾನು ಲೈಫ್ ಲಾಂಗ್ ಇದನ್ನ ಅಂತ? ಇವತ್ತಿನ ದಿನಕ್ಕೆ ನಾವು ಹೆಲ್ದಿ ಆಗಿರ್ಬೇಕಂದ್ರೆ ಲೈಫ್ ಲಾಂಗ್ ಹೆಲ್ತ್ ನ ಮೇಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಬೇಸಿಕ್ ಸಣ್ಣ ಆಗೋ ಟೈಮ್ ನಲ್ಲಿ ಸುಮಾರು ಐಟಮ್ಸ್ ನ ಹೇಳಿದ್ನಲ್ಲ, ಶುಗರು, ಕಾರ್ಬ್ಸ್ ಇವೆಲ್ಲಾನು ಬಿಡಿ ಅಂತ ಹೇಳಿರ್ತೇನೆ. ಸಣ್ಣ ಆಗಿ ಐಡಿಯಲ್ weight ಬಂದ್ಮೇಲೆ ಎಸ್ ಜಿನಿ ಸ್ಲಿಮ್ ನ ತಗೊಳ್ಳಿ. ಆಸ್ ಯೂಶುವಲ್ ನಿಮ್ ಹೆಲ್ತ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹೆಲ್ದಿ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡ್ತಾ half an hour ಆಸ್ ಯೂಶುವಲ್ ನಾ ಹೇಳ್ದಂಗೆ ಎಕ್ಸರ್ಸೈಸ್ ಇಟ್ಕೊಂಡು, ವಾರಕ್ಕೆ 1 ದಿನನೋ 2 ದಿನನೋ ಚೀಟ್ ಡೇ ಅಂತ ಇಟ್ಕೊಂಡು ನಿಮ್ಗೆ ಇಷ್ಟ ಬಂದಿದೆಲ್ಲ ನೀವು ಅವತ್ತಿನ ದಿನ ತಿನ್ಕೊಂಡು ಮತ್ತೆ ವಾಪಸ್ ಬ್ಯಾಲೆನ್ಸ್. ಖಂಡಿತವಾಗ್ಲೂ ರೀಗೇನ್ ಆಗಲ್ಲ. ಮೇಂಟೈನ್ ಮಾಡ್ಬೇಕು. ಇವತ್ತಿನ ದಿನಕ್ಕೆ ಮೇಂಟೈನ್ ಮಾಡ್ಲೇಬೇಕು ಹೆಲ್ತ್. ನಮ್ಮ ಹತ್ರ ಆಪ್ಷನ್ ಇಲ್ಲ. ಸಲಾಡ್ ಬದಲಾಗಿ ನಾನು ಫ್ರೂಟ್ ಜ್ಯೂಸ್ ಕುಡಿದ್ಬಿಡ್ತೀನಿ. ವಾಟ್ ಇಸ್ ದ ಡಿಫ್ರೆನ್ಸ್? ಏನ್ ಡಿಫ್ರೆನ್ಸ್ ಆಗುತ್ತೆ ನಾನು ಫ್ರೂಟ್ಸ್ ತಿನ್ನೋದು ಮತ್ತೆ ಫ್ರೂಟ್ ಜ್ಯೂಸ್ ಕುಡಿಯೋದು? ಏನ್ ಡಿಫ್ರೆನ್ಸ್ ಇದೆ? ಎಸ್, ಜ್ಯೂಸ್ ಅಂತ ಬಂದಾಗ ಎಸ್. ಸೊ ಫ್ರೂಟ್ಸ್ ತಗೊಳ್ಳೋದು ಬೆಟರ್ ದ್ಯಾನ್ ಜ್ಯೂಸ್. ಅದ್ರ ಬದಲು ಎಳ್ನೀರ್ ಕುಡೀರಿ. ಫ್ರೂಟ್ಸ್, ಹೋಲ್ ಫ್ರೂಟ್ಸ್ ಕ್ಯಾರಿ ಮಾಡಿ. ನೀವು ಅಂಗಡಿನಲ್ಲಿ ಹೋಗಿ ಏನ್ ನೀರ್ ಯೂಸ್ ಮಾಡ್ತಾರೋ, ಏನ್ ಮಿಲ್ಕ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಅಗೈನ್ ಶುಗರ್ ಆಡ್ ಆಗುತ್ತೆ ಅಲ್ಲಿ. ಶುಗರ್ಲೆಸ್ ಅಂತ ಹೇಳಿದ್ರು ಮಿಲ್ಕ್ ಅಲ್ಲಿ ಅವ್ರು ಆಗ್ಲೇ ಶುಗರ್ ನ ಹಾಕಿಟ್ಟಿರ್ತಾರೆ. ಸಮ್ವೇರ್ ನೀರ್ ಯಾರಿಗೆ ಅನ್ಹೆಲ್ದಿ ಯಾಕೆ? ಇರೋ ಆಪ್ಷನ್ಸ್ ನಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದ್ ಫ್ರೂಟ್ ಕ್ಯಾರಿ ಮಾಡಿದ್ರೆ ನಮ್ಗೆ ಏನಿಲ್ಲ. ಹಂಗ್ ಫ್ರೂಟ್ ನ ಕ್ಯಾರಿನೇ ಮಾಡಿಲ್ಲ, ರೋಡ್ ಅಲ್ಲಿ ಮಾರ್ತಿರ್ತಾರೆ. ಆ ರೋಡ್ ನಲ್ಲಿ ಮಾರೋ ಫ್ರೂಟ್ಸ್ ಏನಿದೆ, ಫಸ್ಟ್ ಆಫ್ ಆಲ್ ಅದರ್ನಲ್ಲೇ ನಿಮ್ಗೆ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಹೋಗ್ತಾ ಇಲ್ಲ. ಅದನ್ನಲ್ಲಿ ನೀವು ಹೋಗಿ ಜ್ಯೂಸ್ ಆಡ್ ಆನ್ ಮಾಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಕುಡಿತೀರಾ ಅಂತ ಹೇಳಿದ್ರೆ ಹೇಳೋದಲ್ಲ, ಸಕ್ರೋಸ್ ಲೆವೆಲ್ ಜಾಸ್ತಿ ಇರುತ್ತೆ. ಅಗೇನ್ ಇಂಡೈರೆಕ್ಟ್ಲಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ನಾನು ಹೆಲ್ದಿ ಬದಲು ಫ್ರೂಟ್ ನ ಬೈ ಮಾಡ್ರಿ, ಎಲ್ಲ ತೊಳ್ಕೊಳ್ರಿ, ಎಲ್ಲ ತಿನ್ರಿ. ಟೀ ಕಾಫಿ ಫೋಬಿಯಾ ಇದೆ ನನಗೆ. ಟೀ ಕಾಫಿ ಬಿಟ್ಟಿರಕ್ಕೆ ಆಗಲ್ಲ. ಅದರಲ್ಲಿ ಹೇಗ್ ಮಾಡೋದು? ಇಂಟೇಕ್ ಆಗ್ಬಿಡುತ್ತೆ ಅದರಲ್ಲಿ ಸ್ವಲ್ಪ ಶುಗರು ಏನಾದ್ರು. ಸೊ ಆತರ ಏನ್ ಮಾಡೋದು? ಸ್ಕಿಪ್ ಮಾಡ್ಲೇಬೇಕಾ? ಇದನ್ನ ತಗೋಬೇಕು? ಶುಗರ್ ಇಲ್ದೆ ಕಾಫಿ ಟೀ ಕುಡಿರಿ. ಕಾಫಿ ಟೀ ಕುಡಿರಿ, ಶುಗರ್ ಹಾಕೋಬಿಡಿ. ಅಂಡ್ ಬೆಲ್ಲ ಹಾಕೋತೀನಿ, ಶುಗರ್ ಫ್ರೀದ್ ಹಾಕೋತೀನಿ, ನೋ, ಯಾವುದೂ ಇಲ್ಲ. ಬಿಕಾಸ್ ಅದ್ರಲ್ಲೂ ಕೂಡ ಶುಗರ್. ಬೆಲ್ಲ ಹಾಕೋತೀನಿ ಅಂದ್ರೆ ಬೆಲ್ಲ ಎಲ್ಲಿಂದ ಬರುತ್ತೆ? ಸಕ್ಕರೆ ಎಲ್ಲಿಂದ ಬರುತ್ತೆ? ಸೊ ನೋ ಹನಿ ಕುಡಿತೀನಿ, ನೋ. ಮೇಡಮ್, ನಾನು ಮಾರ್ನಿಂಗ್ ಎದ್ದ ತಕ್ಷಣ ಹನಿ ಅಂಡ್ ಹಾಟ್ ವಾಟರ್, ಚಿಯಾದು ಲುಕ್ವಾರ್ಮ್ ವಾಟರ್ ತಗೊಂತೀನಿ, ಲೆಮನ್ ಇದೆಲ್ಲ ತಗೋತೀನಿ. ಅದನ್ನು ತಗೊಂಡು ನಿಮ್ ಜಿನಿ ಸ್ಲಿಮ್ ತಗೋಬಹುದಾ? ವಾಟ್ ಮೇಕ್ಸ್ ಡಿಫರೆನ್ಸ್? ಚಿಯಾ ಸೀಡ್ಸ್ ಎಸ್, ಲೆಮನ್ ಎಸ್, ಹನಿ ನೋ. ಅಂಡ್ ಅದನ್ನ ತಗೋಬಹುದು, ಖಂಡಿತವೂ ಅದನ್ನ ತಗೊಂಡು ಜಿನಿ ಸ್ಲಿಮ್ ನ ತಗೋಬಹುದು. ಅದೇ ಹೆಂಗೆ ಅಂದ್ರೆ ನಾನು 10 ಮೆಟ್ಲು ಹತ್ತಾ ಇದೀನಿ, 1 ಸ್ಟೆಪ್ ಹತ್ತೋ ಬದಲು 2 ಸ್ಟೆಪ್ ಅಟ್ ಎ ಟೈಮ್ ಹತ್ತಾ ಇದೀನಿ. ಎಸ್ ಮಾಡಿ, 2 ಸ್ಟೆಪ್ ಹತ್ತಿ. ಎಸ್, ಅದನ್ನ ಕುಡಿದ್ಬಿಟ್ಟು ಜಿನಿ ಸ್ಲಿಮ್ ತಗೋಬಹುದು. ಹನಿ, ಬೆಲ್ಲ, ಶುಗರು, ಶುಗರ್ ಫ್ರೀ ಇದ್ಯಾವುದನ್ನು ತಗೊಳ್ಳೋ ಹಾಗಿಲ್ಲ. ಮತ್ತೆ ಮಿಲ್ಕ್, ಹಾಲು ಕುಡಿಬಹುದಾ?
ಕೆಲವರು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ ಅಂತವ್ರು ಕುಡಿಯಕ್ ಹೋಗ್ಬೇಡಿ, ನೀರಲ್ಲಿ ಮಾಡ್ಕೊಂಡು ಕುಡೀರಿ ಗಂಜಿ. ಓವರ್ ವೇಟ್ ಇದ್ದವರು ಮಿಲ್ಕ್ ಬೇಡ, ನೀರಲ್ಲಿ ತಗೊಳ್ಳಿ. ಅಂಡ್ ಮಿಲ್ಕ್ ಎಸ್ ತಗೋಬಹುದು. ಬೇಸಿಕ್ ಇದೆ, ಬೇಸಿಕ್ ವೇಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ, ಅಥವಾ ಹೆಲ್ತ್ ಮೇಂಟೈನ್ ಮಾಡ್ತೀನಿ ಅನ್ನೋರು ಎಸ್ ಶುಗರ್ ಹಾಕೊಳಕ್ ಬೇಡ. ಗಂಜಿ ಮಾಡ್ಕೊಳ್ವಾಗ ಉಪ್ಪು ಹಾಕೊಳ್ಳಿ. ಪ್ರತಿಯೊಬ್ಬರಿಗೂ ನಾ ಹೇಳೋದು ಉಪ್ಪು ಹಾಕೊಂಡೇ ಮಾಡಿ. ನೋ ಶುಗರ್, ನೋ ಬೆಲ್ಲ, ನೋ ಹನಿ. ಹೌದು ಮ್ಯಾಮ್, ಇದು ಜೀನಿ ಸ್ಲಿಮ್ ಲೈಕ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ, ಕನ್ಸೀವ್ ಆಗಬೇಕು ಅಂತ, ಅವ್ರಿಗೆ ಹೆಲ್ಪ್ ಆಗುತ್ತಾ? ಪ್ರೆಗ್ನೆಂಟ್ ಲೇಡೀಸ್ ಯೂಸ್ ಮಾಡ್ಬೋದಾ? ಬಾಣಂತಿಯರು ಅಂತೀವಿ ಇವಾಗ, ಬಾಣಂತಿಯರು ಅಫ್ಕೋರ್ಸ್ ಹೊಟ್ಟೆ ಬೊಜ್ಜು ಬರುತ್ತೆ, ದಪ್ಪ ಆಗ್ತೀವಿ, ಅವ್ರಿಗೆಲ್ಲ ಏನು ಸಜೆಸ್ಟ್ ಮಾಡ್ತೀರಾ ನೀವು? ಎಸ್, ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇದು ಯಾವ್ದು ಮೆಡಿಸನ್ ಅಲ್ಲ. ಮೆಡಿಸನ್ ಆದ್ರೆ ಪ್ರೆಗ್ನೆಂಟ್ ಲೇಡೀಸು, ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರೋರು, ಹಾಗೆ ಬಾಣಂತಿ ಲೇಡೀಸ್ ಅವಾಯ್ಡ್ ಮಾಡಿ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ನಾನೇನೆ. ಬಟ್ ಇದು ಮೆಡಿಸನ್ ಅಲ್ಲ. ಮನೆಯಲ್ಲಿ ನಮ್ಮ ಹಿರಿಕರು ಅಂದ್ರೆ ನನ್ನ ಅಜ್ಜಿ ತಾತ ಇರ್ಬೋದು, ನಾನು ಡೆಫಿನೆಟ್ಲಿ ರಾಗಿ ಸರಿ ನಮ್ಮನೆಲ್ಲ ಕೊಟ್ಟೆ, ನನ್ ಚಿಕ್ಕ ಮಗು ಇರುವಾಗ ತಿಂದು ಬೆಳೆದವಳು. ರಾಗಿ ಸರಿ ಹೇಗ್ ಮಾಡ್ತಿದ್ರು ಅದೇ ನ್ಯಾಚುರಲ್ ಪ್ರೋಸೆಸ್ ನಲ್ಲಿ ರೆಡಿ ಆಗಿರೋದು ನಮ್ ಜೀನಿ ಸ್ಲಿಮ್. ಎಸ್ ಮ್ಯಾಮ್. ಈಗ ಜಿಮ್ಗೆ ಹೋಗ್ತಾ ಇರ್ತಾರೆ, ಅವರು ಪ್ರೋಟೀನ್ ಇದೆಲ್ಲ ಇಂಟೇಕ್ ಮಾಡ್ತಿರ್ತಾರೆ, ಅವ್ರಿಗೆ ನಾವು ಜೀನಿ ಸ್ಲಿಮ್ನ ಸಜೆಷನ್ ಕೊಡ್ಬೋದಾ? ಖಂಡಿತವಾಗ್ಲೂ ಎಸ್. ನಾನು ಆಗ್ಲೇ ಹೇಳ್ದಂಗೆ ಪ್ರೋಟೀನ್ ಅಂತ ಬಂದಾಗ ಪ್ರಿಸರ್ವೇಟಿವ್ಸ್ ಆಗದಾಗ ಪ್ರಿಸರ್ವೇಟಿವ್ಸ್ ಅನ್ನೋದು ಬಂದೇ ಬರುತ್ತೆ. ಬಿಕಾಸ್ ಇಟ್ಸ್ ಅ ಮಿಲ್ಕ್ ಪೌಡರ್ ಇಂಡೈರೆಕ್ಟ್ಲಿ ಸಮ್ವೇರ್. ಕೆಲವುದು ಸುಮಾರು ಮಿಲ್ಕ್ ಪೌಡರ್ಸ್ ಅದ್ರಲ್ಲಿ ನೋಡಿರ್ತೇನೆ ನಾನು. ಅದ್ರ ಬದಲು ಜೀನಿ ಸ್ಲಿಮ್ ಹೆಲ್ದಿ. ಆರಾಮಾಗಿ ಹಾಲ್ 1 ಗ್ಲಾಸು ಅದ್ರ ಜೊತೆಗೆ ಗಂಜಿ ಮಾಡ್ಕೊಂಡು ಜೀನಿ ಸ್ಲಿಮ್ ಕುಡಿದು ಹೋಗೋದ್ರಿಂದ ಎಸ್ ಯು ಟೇಕ್ ವೆರಿ ಗುಡ್ ಹೈ ಪ್ರೋಟೀನ್, ಅಂದ್ರೆ ರಿಚ್ ಪ್ರೋಟೀನ್. ಸೊ ಬೇಸಿಕ್ ಆಗಿ ಇವಾಗ ಈ ಜೀನಿ ಸ್ಲಿಮ್ ಅವರು ಎಲ್ಲರೂ ಯೂಸ್ ಮಾಡ್ಬೋದು. ಹೌಸ್ ವೈಫ್, ಜಿಮ್, ಪ್ರೆಗ್ನೆಂಟ್ ಲೇಡೀಸ್, ಫೀಡಿಂಗ್ ಮದರ್, ಸ್ಟೂಡೆಂಟ್ಸ್, ಸೊ 10 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಸಹ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ? ಖಂಡಿತವಾಗ್ಲೂ ಇಲ್ಲ. ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದನ್ನ ನಾವಿಲ್ಲಿ ರೆಡಿ ಮಾಡ್ಕೊಡ್ತಾ ಇದ್ದೀವಿ ನಿಮ್ಗಷ್ಟೇ. ಪ್ರಿಸರ್ವೇಟಿವ್ ಇರಲ್ಲ, ಕೆಮಿಕಲ್ಸ್ ಇರಲ್ಲ, ಸೊ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಬರಲ್ಲ. ಹೆಲ್ತ್ ಇಶ್ಯೂಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಖಂಡಿತವಾಗ್ಲೂ ಹೌದು. ನಾವು ಸ್ಲಿಮ್ಮು ಆಗ್ತೀವಿ, ಜೊತೆಲಿ ಹೆಲ್ತಿನೂ ಆಗ್ತೀವಿ. ಸೊ ಎಲ್ಲರೂ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಎಸ್, ಭೂಮಿಕಾ ಮ್ಯಾಮ್ ಅಂತೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಲೈಕ್ ನಿಮಗೆ ಇನ್ನೂ ಏನಾದರೂ ಹೆಚ್ಚಾಗಿ ಈ ಜೀನಿ ಸ್ಲಿಮ್ನ ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಆರ್ಡರ್ ಕೊಡಬೇಕು, ಹೇಗೆಲ್ಲ ಇದನ್ನು ಕನ್ಸ್ಯೂಮ್ ಮಾಡಬೇಕು ಅಂತ ಏನಾದರೂ ಇನ್ನೂ ಹೆಚ್ಚಾಗಿ ಡೌಟ್ಸ್ ಇದ್ದರೆ ನಮ್ಮ ಸ್ಕ್ರೀನ್ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಕ್ವೆರೀಸ್ನ ಇದ್ರ ಜೊತೆ ಶೇರ್ ಮಾಡ್ಕೋಬೋದು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.